ಹೋಮ್ ಮಾಡೋ ಬಂದು ನೋಡಿಸ್ಕೊಟ್ಟು ನಾವು ಬರೋರಿಗೆ ಏನು ಮಾಡ್ತೀವಿ, ಇವ್ರಿಗೆ ಏನು ಮಾಡೋಕ್ಕೆ. ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರ ಮನೆಗೆ ಬಂದು ಆಸ್ತಿ ಪಾಸ್ತಿ ಜಪ್ತಿ ಮಾಡೋದನ್ನ ನೀವೆಲ್ಲ ನೋಡಿದ್ದೇವೆ. ಸಾಲ ತಗೊಂಡು ಬಾಕಿ ಉಳಿಸ್ಕೊಂಡಿದ್ರೆ, ತೆರಿಗೆ ಪಾವತಿ ಮಾಡದೇ ಇದ್ರೆ, ಯಾರಿಗಾದ್ರೂ ಪರಿಹಾರದ ಹಣವನ್ನ ಕೋರ್ಟ್ ಆದೇಶ ಮಾಡಿದ್ರೂ ಕೊಡದೇ ಇದ್ರೆ, ಹೀಗೆ ನಾನಾ ಕಾರಣಗಳಿಗೆ ಮನೆ ಆಸ್ತಿಯನ್ನ ಜಪ್ತಿ ಮಾಡೋದನ್ನ ನೀವೆಲ್ಲ ನೋಡಿದ್ದೇವೆ. ಆದ್ರೆ ಇಲ್ಲೊಂದು ಪ್ರಕರಣದಲ್ಲಿ ಸರ್ಕಾರಿ ಕಚೇರಿಯೇ ಜಪ್ತಿಯಾಗಿದೆ. ಅದು ಕೂಡ ಎಸಿ ಕಚೇರಿಯನ್ನೇ ಜಪ್ತಿ ಮಾಡಿ ಖುದ್ದು ಉಪವಿಭಾಗಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಲಾಗಿದೆ. ಅಂದಹಾಗೆ ಇಂತಹ ಒಂದು ಅಪರೂಪದ ಪ್ರಕರಣ ನಡೆದಿರೋದು ಹಾಸನ ಜಿಲ್ಲೆಯ ಸಕಲೇಶಪುರ ಎಸಿ ಕಚೇರಿಯಲ್ಲಿ. ಹೌದು, ಎಸಿ ಕಚೇರಿಯಲ್ಲೇ ಅನೇಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗುತ್ತೆ. ಎಸಿ ಅವರು ಸ್ವತಃ ನ್ಯಾಯಾಧೀಶರಾಗಿ ಕೂಡ ಕೆಲಸ ಮಾಡ್ತಾರೆ. ಇದೀಗ ಸೂರ್ಯಂಗೆ ಟಾರ್ಚ ಅನ್ನೋ ಹಾಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಕೇಳಿ ನ್ಯಾಯದ ತೀರ್ಪನ್ನು ನೀಡ್ತಾ ಆದೇಶ ಹೊರಡಿಸ್ತಿದ್ದ ಎಸಿ ಕಚೇರಿಯೇ ಇದೀಗ ಜಪ್ತಿಯಾಗಿರೋದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆ, ಕುತೂಹಲಕ್ಕೆ ಕಾರಣವಾಗಿದೆ. ಏನಿದು ಪ್ರಕರಣ? ಯಾಕಾಯ್ತು ಎಸಿ ಕಚೇರಿ ಜಪ್ತಿ? ಬೇಲೂರು ಚೆನ್ನಕೇಶವ ದೇವಾಲಯಕ್ಕೆ ಹೊಂದಿಕೊಂಡಿದ್ದ ಜಮೀನನ್ನ ಪ್ರವಾಸೋದ್ಯಮ ಇಲಾಖೆ ವಶಕ್ಕೆ ಪಡ್ಕೊಂಡಿತ್ತು. ಆದರೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಪರಿಹಾರವನ್ನ ನೀಡಲಾಗಿದೆ ಅಂತ ಸುಧೀಂದ್ರ ಹಾಗೂ ರಾಮು ಎಂಬುವವರು ಕೋರ್ಟ್ ಮೊರೆ ಹೋಗಿದ್ರು. ದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ 2017ರಲ್ಲಿ ಪ್ರತಿ ಚದರ ಅಡಿಗೆ 950 ರೂಪಾಯಿಗಳಂತೆ ಪ್ರತಿ ವ್ಯಕ್ತಿಗೆ 1.75 ಕೋಟಿ ನೀಡುವಂತೆ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿರುವ ಸಕಲೇಶಪುರ ಎಸಿ ಅವರಿಗೆ ಆದೇಶ ನೀಡಿತ್ತು. ಆದರೆ ತೀರ್ಪು ಪ್ರಕಟವಾಗಿ 7 ವರ್ಷ ಕಳೆದರೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಎಸಿ ಕಚೇರಿ ಜಪ್ತಿಗೆ ಆದೇಶಿಸಿತ್ತು. ಆದೇಶದ ಅನ್ವಯ ಎಸಿ ಕಚೇರಿಗೆ ಆಗಮಿಸಿ ಜೀಪು ಸೇರಿದಂತೆ ಕಚೇರಿಯ ಸಂಪೂರ್ಣ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ 2 ಲಾರಿಗಳಲ್ಲಿ ಬೇಲೂರು ನ್ಯಾಯಾಲಯಕ್ಕೆ ಸಾಗಿಸಲಾಗಿದೆ. ಜಮೀನುದಾರರ ಪರವಾಗಿ KL ನಟರಾಜ್ ವಾದ ಮಂಡಿಸಿದ್ರು. ಲ್ಯಾಂಡ್ ಅಪ್ಲಿಕೇಶನ್ ಮಾಡಿದ್ರು. ಅದನ್ನು ಎಸಿ ಅವರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರಾಗಿ ಎಸಿ ಅವರು ಅಪ್ರೂವ್ ಮಾಡಿದ್ರು. ನಂತರ ನಾವು ಹಿರಿಯಶ್ರೇಣಿ ಬೇಲೂರು ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ್ದು. ಅಪೀಲ್ 2017 ಮತ್ತು 2018ರಲ್ಲಿ ಆರ್ಡರ್ ಆಗಿತ್ತು. ಇನ್ನು ಜಾಸ್ತಿ ಹಣ ಕೊಡಬೇಕು ಅಂತ. 20ನೇ ಇಸ್ವಿನಲ್ಲಿ ಗಾರಿ ಕೇಸ್ ಹಾಕಿದಾಗ ರಾಮು ಅವ್ರ ಕೇಸಲ್ಲಿ 1,99,00,000 ಕಟ್ಟಬೇಕು ಅಂತ, ಮತ್ತು ಸುಧೀಂದ್ರ ಅವ್ರ ಕೇಸಲ್ಲಿ 1,85,00,000 ಕಟ್ಟಬೇಕು ಅಂತ, ಒಟ್ಟು 4 ಲಕ್ಷ ಚಿಲ್ಲರೆ ಆಗಿದೆ. ಇಲ್ಲಿವರೆಗೂ ಕಟ್ಟಿರಲಿಲ್ಲ. ಆದ್ದರಿಂದ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಶಶಿಕಲಾ ಅವರು ಜಪ್ತಿ ವಾರೆಂಟ್ ಆದೇಶ ಹೊರಡಿಸಿದ್ರು. ಅದನ್ನು 12/7/2024ರಲ್ಲಿ ಇದರಲ್ಲಿ ಎಸಿ ಆಫೀಸು ಜಪ್ತಿ ಮಾಡ್ತಿರೋದು. ಎಸಿ ವಾಹನ ಮತ್ತು ಕಂಪ್ಯೂಟ್ರು, ಚೇರ್ಗಳೆಲ್ಲ ಜಪ್ತಿ ಮಾಡ್ತಿರೋದು. ಅದನ್ನು ಇನ್ನೂ ಸಹ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ, ಇನ್ನು ಹಣ ಕಟ್ಟಕ್ಕೆ. ಅದರಿಂದ ಪೂರ್ತಿ ಎಲ್ಲ ಇದು ಜಪ್ತಿ ಆಫೀಸ್ನಲ್ಲಿ ಜಪ್ತಿ ಮಾಡ್ಕೊಂಡು ಒಂದು ಕೇಸಲ್ಲಿ 1,99,00,000, ಇನ್ನೊಂದು ಕೇಸಲ್ಲಿ 1,80,00,000 ಕಟ್ಟಬೇಕು. 20 ಇಸ್ವಿವರೆಗೂ ಮುಂದಕ್ಕೆ ಇಂಟ್ರೆಸ್ಟ್ ಸೇರಿಸ್ಕೊಡ್ಬೇಕಾಗುತ್ತೆ. ಒಟ್ನಲ್ಲಿ ಜನಸಾಮಾನ್ಯರ ಮನೆ ಆಸ್ತಿ ಪಾಸ್ತಿ ಜಪ್ತಿ ಆಗೋದನ್ನ ಎಲ್ಲರೂ ನೋಡಿದ್ದೀವಿ. ಆದರೆ ಜಮೀನು ಕಳ್ಕೊಂಡವರಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಸಕಲೇಶಪುರ ಎಸಿ ಕಚೇರಿಯೇ ಜಪ್ತಿ ಆಗಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಹೋಮ್ ಮಾಡೋ ಬಂದು ನೋಡಿಸ್ಕೊಟ್ಟು ನಾವು ಬರೋರಿಗೆ ಏನು ಮಾಡ್ತೀವಿ, ಇವ್ರಿಗೆ ಏನು ಮಾಡೋಕ್ಕೆ. ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಯಾವುದೇ 1 ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ, ಅರ್ಧ ಕೆಜಿ ಕೊಂಡಲ್ಲಿ 1/4 ಕೆಜಿ ಉಚಿತ, 2 ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ 1 ಪೀಸ್ ಉಚಿತ, ಹಾಗೂ ಯಾವುದೇ 1 ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ, ಅರ್ಧ ಕೆಜಿ ಕೊಂಡಲ್ಲಿ 1/4 ಕೆಜಿ ಉಚಿತ. ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ. ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್, MG ರಸ್ತೆ, ಚಿಕ್ಕಮಗಳೂರು.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892117401. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892117401.